ಪಿಒಕೆಯಲ್ಲಿ ಮತ್ತೆ ಭಾರಿ ಹಿಂಸಾಚಾರ, ಕಂಡಲ್ಲಿ ಗುಂಡೇಟು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೆ ಭುಗಿಲೆದ್ದ ಅಶಾಂತಿ. ಪಿಒಕೆಯಲ್ಲಿ ಮತ್ತೆ ಭಾರಿ ಹಿಂಸಾಚಾರ, ಕಂಡಲ್ಲಿ ಗುಂಡೇಟುಗಳು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೆ ಭುಗಿಲೆದ್ದ ಅಶಾಂತಿ, ರಕ್ತಪಾತ, ಆರ್ಥಿಕ ಸಂಕಷ್ಟ, ತೀವ್ರ ಬಡತನದಿಂದ ಸಿಡಿದೆದ್ದ ನಾಗರಿಕರು, ಮೂಲಭೂತ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿದ್ದ ಜೆಎಎಸಿ. ಆದರೆ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಬ್ಯಾನ್ ಮಾಡಿದ್ದ ಪಾಕ್. ಕಳೆದ ವಾರ ಭಯೋತ್ಪಾದನಾ ವಿರೋಧದಡಿ ಜೆಎಎಸಿ ನಿಷೇಧ ಆಗಿತ್ತು. ಜೆಎಎಸಿ ನಿಷೇಧಿಸಿದ ನಂತರ ಪಿಒಕೆಯಲ್ಲಿ ರಕ್ತಸಿಕ್ತ ಹಿಂಸಾಚಾರ. ರಾವಲ್ಕೋಟ್ನಲ್ಲಿ ಆರ್ಥಿಕ ಮತ್ತು ರಾಜಕೀಯ ಹಕ್ಕಿಗಾಗಿ ಹೋರಾಟ. ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ಮಧ್ಯೆ ಘರ್ಷಣೆ. ಈ ವೇಳೆ ನಾಗರಿಕರ ಮೇಲೆ ಭದ್ರತಾ ಪಡೆಗಳ ಜಂಟಿ ಫೈರಿಂಗ್. 30 ಜನರ ಸಾವು, 200ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯ ಆಗಿದೆ. ಈ ಹಿಂಸಾಚಾರದಲ್ಲಿ ಪಿಒಕೆಯಲ್ಲಿ ಮತ್ತೆ ಭಾರಿ ಹಿಂಸಾಚಾರ, ಕಂಡಲ್ಲಿ ಗುಂಡೇಟು, ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೆ ಭುಗಿಲೆದ್ದ ಅಶಾಂತಿ, ರಕ್ತಪಾತ, ಆರ್ಥಿಕ ಸಂಕಷ್ಟ, ತೀವ್ರ ಬಡತನದಿಂದ ಸಿಡಿದೆದ್ದ ನಾಗರಿಕರು. ನಾವು ಪಾಕಿಸ್ತಾನದ ಬಗ್ಗೆ ಹೇಳ್ತಾ ಇರ್ತೀವಿ, ತಿನ್ನಕ್ಕೆ ಗತಿ ಇಲ್ಲ ಅವ್ರಿಗೆ, ಅಷ್ಟರ ಮಟ್ಟಿಗೆ ನಡೀತಾ ಇದೆ ಅಂತ. ಪಿಒಕೆ ಜನಾಕ್ರೋಶಕ್ಕೆ ಕಾರಣವೇನು? ಗೋಧಿ ಹಿಟ್ಟು ಮತ್ತು ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗಿದೆ. ಪಿಒಕೆ ಜನಾಕ್ರೋಶಕ್ಕೆ ಕಾರಣ ಪಾಕ್ನಲ್ಲಿ ತೀವ್ರ ಬಡತನ ಹಾಗೂ ಹಣದುಬ್ಬರ ಇದೆ. ಗೋಧಿ ಹಿಟ್ಟು ಮತ್ತು ಆಹಾರ ಧಾನ್ಯಗಳ ಬೆಲೆ ಏರಿಕೆ ಆಗಿದೆ. ವಿದ್ಯುತ್ ಉತ್ಪಾದನೆ ಆದರೂ ಜನರಿಗೆ ದುಬಾರಿ ದರ. ಪಾಕ್ ಸೇನೆಯ ದಬ್ಬಾಳಿಕೆಯಿಂದ ಬೇಸತ್ತಿದ್ದ ಜನ, ಹಾಗಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ದುರಾಡಳಿತ ಹಾಗೂ ರಾಜಕೀಯ ಹಕ್ಕುಗಳ ಕಸಿತ ಆಗಿದೆ ಅಲ್ಲಿ. ಪಾಕ್ನಲ್ಲಿ ತೀವ್ರ ಬಡತನ ಹಾಗೂ ಹಣದುಬ್ಬರ ಹೆಚ್ಚಾಗಿದೆ. ಪ್ರತಿಯೊಂದು ಆಹಾರ ಧಾನ್ಯಗಳಾಗಿರ್ಬೋದು ಅಥವಾ ಏನೇ ಒಂದು ಕೊಂಡ್ಕೊಳ್ಬೇಕು ಅಂತ ಅಂದರೆ ದುಬಾರಿ ಆಗಿಬಿಟ್ಟಿದೆ ರೀ. ನಾವೇನಿಲ್ಲಿ ನಮ್ಮ ದೇಶದಲ್ಲಿ ದುಬಾರಿ ದುನಿಯಾ ಅಂತ ನಾವು ಹೇಳ್ತೀವಿ ಅಲ್ವಾ. ತಿನ್ನೋಕ್ಕೆ ಗೋಧಿ ಹಿಟ್ಟಾಗಿರ್ಬೋದು ಅಥವಾ ಕೆಲವೊಂದು ಸಣ್ಣ ಪುಟ್ಟ ಇದರಲ್ಲೂ ಕೂಡ ದವಸ ಧಾನ್ಯಗಳಲ್ಲೂ ಕೂಡ ಕೊಂಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿ ದುಬಾರಿ ಇದೆ. ಇದಕ್ಕೆ ಜನ ಆಕ್ರೋಶಗೊಂಡು ಭುಗಿಲೆದಿದ್ದಕ್ಕೆ ಅವರ ಮೇಲೆ ನಡೀತಾ ಇರುವಂಥ ಫೈರಿಂಗು.